ನೈಟ್ ಸ್ಟೇ ಜೊತೆಯಲ್ಲಿ ಫ್ರೆಂಡ್ಲಿ ಮತ್ತು ನಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಇಲ್ಲಿ ಲೆಪಾರ್ಡ್ಸ್ ಕೂಡ ನಾವು ಸೈಟ್ ಮಾಡ್ಬೋದು. ನೋಡಿ ಲೆಪಾರ್ಡ್ ಫುಟ್ ಪ್ರಿಂಟ್ಸ್ ಹೇಗಿದೆ, ಫ್ರೆಶ್ ಫುಟ್ ಪ್ರಿಂಟ್ಸ್. ನೆನ್ನೆ ನೈಟು ಸುಮಾರು ಒಂದು 2 ರಿಂದ 3 ಗಂಟೆ ರಾತ್ರಿಲಿ ಏನು ಸ್ಟೇ ಆಗಿದೆ ಆ ಟೈಮಲ್ಲಿ ಆನೆ ಬಂದೋಗಿದೆ. ನನಗನ್ನಿಸ್ದಂಗೆ ಬಹುಶಃ ಇದು ಸಿಂಗಲ್ ಟಸ್ಕರ್ ಇರಬೇಕು. ಸೊ ನಮ್ಮ ಚಾನ್ಸ್ ಚೆನ್ನಾಗಿತ್ತು ಅಂತೆ. ನಾವು ಇಲ್ಲಿ ಟಸ್ಕರ್ ಕೂಡ ನೋಡ್ಬೋದು, ತುಂಬ ಜೋರಾಗಿದೆ, ಭಾಳ ದೊಡ್ಡ ಟಸ್ಕರ್ ಅನಿಸುತ್ತೆ. ಒಂದು ಒಳ್ಳೆ ವೈಬ್ಸು, ಒಳ್ಳೆ ಡೇ ಔಟ್ ಬೇಕು ಅಂತಂದರೆ ನೀವು ಇಲ್ಲಿ ಬಂದು ಒಂದಿನ ಸ್ಟೇ ಆಗಿ ಆರಾಮಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಸೊ ಇದು ಬೆಂಗಳೂರಿಂದ ತುಂಬ ಹತ್ರದಲ್ಲಿದೆ. ಕನಕಪುರ, ಸಾತ್ನೂರು ನಿಯರು. ಒಳ್ಳೆ ವೈಬ್ಸು, ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕವರ್ ಆಗಿದೆ, ನೋಡ್ಬೋದು ಇಲ್ಲೆಲ್ಲ. ನಾರಾಯಣ್, ನನ್ನ ಹೆಂಗಿತ್ತಮ್ಮ ನಿಂದೊಂದು ಒನ್ ಡೇ ಪಾರ್ಟಿ? ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಈ ಥರ ಅನುಭವ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಮಗೆ ಗೊತ್ತಿಲ್ಲ, ಬೆಳಗಿನ ಜಾವ ಒಂದು 3-3:30 ಬೆಳಗಿನ ಜಾವ ಟೈಮಲ್ಲಿ ಆನೆ ಬಂದು ಹೋಗಿದೆ. ಅಂದರೆ ನಾವು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋ ಟೈಮಲ್ಲಿ ಬಂದೋಗಿದೆ. ಬಟ್ ನಮಗೆ ಅಷ್ಟು ಐಡಿಯಾ ಗೊತ್ತಿಲ್ಲ, ಕತ್ತಲೆ ಇರೋದ್ರಿಂದ ನಮ್ಗೆ ಗೊತ್ತಾಗಿಲ್ಲ. ಈಗ ಬೆಳಿಗ್ಗೆ ಏನಕ್ಕೂ ಬಂದಾಗ ನೋಡಿದ್ದೀವಿ, ಆನೆ ಎಲ್ಲ ಓಡಾಡಿದೆ. ಬಟ್ ಜಾಗ ತುಂಬ ಚೆನ್ನಾಗಿದೆ. ಕನಕಪುರ ಅಂದರೆ ಆಲ್ಮೋಸ್ಟ್ ಕಣಿವೆ ಕಬ್ಬಾಳಮ್ಮ ಟೆಂಪಲಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಟೆಂಪಲಿಂದ ಒಂದು 12-13 ಕಿಲೋಮೀಟ್ರ್ ಆಗುತ್ತೆ. ಸಾತ್ನೂರು ಅಂತ ಬರುತ್ತೆ. ಸಾತ್ನೂರಿಂದ ಮಳವಳ್ಳಿಗೆ ಹೋಗೋ ರೋಡು. ಅಲಗೂರು ಅಂತ ಬರುತ್ತೆ. ಅಲಗೂರಿಂದ ಹಿಂದಕ್ಕೆ ಅಂದರೆ ಆ ರೂಟಲ್ಲಿ ಸಾತ್ನೂರು ಟು ಅಲಗೂರು ಸೆಂಟ್ರಲ್ ಬರುತ್ತೆ. ಇದು ಜಾಗ ತುಂಬ ಚೆನ್ನಾಗಿದೆ. ನೋಡಿ ತೋಟ ಇದೆಲ್ಲ, ಗುಡ್ಡೆ ಕಾಡೆಲ್ಲ ಇದೆ, ಚೆನ್ನಾಗಿದೆ. ಮತ್ತು ವಾತಾವರಣ ತಂಪಾದ ವಾತಾವರಣ ಇದು. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಒಂದಿನ ಇಲ್ಲ 2 ದಿನ ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ. ನಾವು ಬಂದಿದ್ದೀವಿ, ನೀವು ನನಗೆ ಅನಿಸ್ದಂಗೆ ಬಹುಶಃ ಇದು ಒಂದು ದೊಡ್ಡ ಟಸ್ಕರ್ ಇರಬೇಕು ಅನಿಸುತ್ತೆ. ಸೊ ನಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಟಸ್ಕರ್ ಕೂಡ ನಾವಿಲ್ಲಿ ಬಂದು ನೋಡೋಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಸುತ್ತಮುತ್ತ ತಿಳ್ಕೊಂಡಿರೋ ಪ್ರಕಾರ ಸುಮಾರು ಒಂದು 12ರಿಂದ 20 ಆನೆಗಳು ಹಿಂಡು ಈ ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾರೆ ರೆಗ್ಯುಲರಾಗೆ. ಸೊ ಇಲ್ಲಿ ಬಂದಾಗ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಹಾಗೆ ಒಳ್ಳೆ ಹೋಮ್ ಸ್ಟೇನಲ್ಲಿ ಒಂದಿನ ಇದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾನಂತೂ ಈ ಜಾಗನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಎಷ್ಟು ಬೇಗ ಆ ದಿನ ಕಳೀತು ಅಂತಲೇ ಗೊತ್ತಾಗಲಿಲ್ಲ.